ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ನಾವು ಯಾವ ಥರ ಸ್ಯಾರಿ ತೊಗೊತೀವಿ ಆ್ಯಂಡ್ ಎಲ್ಲಿ ತೊಗೋತೀವಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೊಂದು ಲೇಟ್ ಯಾಕಾಯಿತು ಸ್ಯಾರಿ ಪರ್ಚೇಸ್, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ನನ್ನ ಡ್ಯೂಟಿ ಮುಗಿಯೋ ಟೈಮ್ ಆಯಿತು. ಸೊ ಇಲ್ಲಿಂದಾನೇ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಪರ್ಚೇಸಿಗೆ ಹೋಗೋಣ. ಲೆಟ್ಸ್ ಗೋ. ಎಲ್ಗೋಯ್ತಾ ಇದೀವಿ? ಮಲ್ಲೇಶ್ವರಂ. ಏನ್ ನೋಡಿ ಅಮ್ಮ ಯೂಟ್ಯೂಬ್ ಮಲ್ಲೇಶ್ವರಂ ಏನಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಶಾಪಿಂಗ್. ಸರ್ಪ್ರೈಸಿಂಗ್ಲಿ ಹೋಗ್ತಿದ್ದಂಗೆ ನಮ್ಮ ಆಂಜನೇಯ ದರ್ಶನ ಆಯಿತು. ಅದಾದಮೇಲೆ ಸುದರ್ಶನ್ ಸಿಲ್ಸಿಗೆ ಎಂಟ್ರಿ ಕೊಟ್ವಿ. ನಮ್ಮ ಮೋಸ್ಟ್ ಸ್ಯಾರಿ ಪರ್ಚೇಸಿಂಗ್ ಇಲ್ಲೇ ಆಗಿರ್ತಾ ಇತ್ತು. ಸೊ ಅದಕ್ಕೆ ಈ ಹಬ್ಬಕ್ಕೂ ಇಲ್ಲೇ ಒಂದ್ಸಲ ಎಕ್ಸ್ಪ್ಲೋರ್ ಮಾಡೋಣ ಸ್ಯಾರಿ ಕಲೆಕ್ಷನ್ ಅಂತ ಮಲ್ಲೇಶ್ವರಮಲ್ಲಿರೋ ಸುದರ್ಶನ್ ಸಿಲ್ಸಿಗೆ ಬಂದ್ವಿ. ನೋಡಿದ್ರೆ ಗ್ರೌಂಡ್ ಫ್ಲೋರಲ್ಲಿ ತುಂಬಾ ಕ್ರೌಡ್ ಇತ್ತು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ನಾವು ಹೋಗಿದ್ದು ಮಂಡೇ ವೀಕ್ ಡೇಸಲ್ಲಿ, ಆದರೂ ಅಷ್ಟು ಕ್ರೌಡ್ ಇತ್ತು. ಮೇ ಬಿ ಫೆಸ್ಟಿವ್ ಸೀಸನ್ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಫ್ಲೋರಿಗೆ ಹೋದ್ವಿ. ಅಲ್ಲಿ ತುಂಬ ಹೊತ್ತು ಹುಡುಕಿದಾದ್ಮೇಲೆ ನಮಗೆ ಒಂದು ಸ್ಯಾರಿ ಸೆಲೆಕ್ಟ್ ಆಯಿತು. ಈ ಸಲ ನಮ್ಮ ಶಾಪಿಂಗ್ ತುಂಬಾ ಲೇಟಾಗಿ ಸ್ಟಾರ್ಟ್ ಆಗಿದೆ. ಶಾಪ್ನಲ್ಲಿ ಆಲ್ಮೋಸ್ಟ್ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗೋಗಿತ್ತು. ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿ ಸ್ಟಾಫ್ ಕೈಲಿ ಎತ್ತಿಡೋ ಕೊಟ್ಬಿಟ್ಟು ಮತ್ತು ನೆಕ್ಸ್ಟ್ ಫ್ಲೋರಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಸೆಕೆಂಡ್ ಫ್ಲೋರಿಗೆ ಹೋಗಿ ವಾಪಸ್ ಬರೋ ಅಷ್ಟರಲ್ಲಿ ಆ ಸ್ಟಾಫ್ ಇರಲಿಲ್ಲ. ಸೊ ಕೌಂಟರಲ್ಲಿ ಕೇಳಿದ್ದಕ್ಕೆ ಮೇ ಬಿ ಬ್ರೇಕ್ ತೊಗೊಂಡಿದ್ದಾರೆ, ಬರ್ತಾರೆ ವಾಪಸ್ ಇನ್ನೊಂದು 10 ಮಿನಿಟ್ಸಲ್ಲಿ ಅಂತ ಹೇಳಿದ್ರು. ಕಾಫಿ ಕೂಪನ್ ಕೂಡ ಇತ್ತಲ್ವ, ಸೊ ಕೆಫೆನಲ್ಲಿ ಕಾಫಿ ಕುಡ್ಕೊಂಡು ಬರೋಣ ಅಂತ ಅಲ್ಲೇ ಇದ್ದಿದ್ದು 7th ಫ್ಲೋರಲ್ಲೇ ಕೆಫೆ ಮಾಡಿದ್ದಾರೆ ಸುದರ್ಶನ್ ಅವರೇ. ಅಲ್ಲಿಗೋಗಿ ನಾವು ಕಾಫಿ, ಫಿಲ್ಟರ್ ಕಾಫಿ ಸಕ್ಕತ್ತಾಗಿತ್ತು. ಕಾಫಿ ತುಂಬ ಸ್ಟ್ರಾಂಗಾಗಿ ಮಾಡಿಕೊಟ್ಟಿದ್ದು. ಅಲ್ಲಿ ಕಾಫಿ ಕುಡಿದು ಕಾಫಿ ತೊಗೋತಿರ್ಬೇಕಾದ್ರೇ ರೈಟ್ ಸೈಡಲ್ಲಿ ನೋಡಿ ನಮ್ಮ ಆಂಜನೇಯ ಹೆಂಗೆ ಕುತ್ಕೊಂಡಿದ್ದಾರೆ ಅಂತ. ಸ್ಟಾಫ್ ಎಲ್ಲೋ ಹೋಗಿದ್ದಾರೆ ಅಂತ ನನ್ನ ಸಿಸ್ಟರ್ ಬೇಜಾರು ಮಾಡ್ಕೊಂಡಿದ್ರು. ಅಂದರೆ ಸೀರೆ ಸಿಗುತ್ತೋ ಇಲ್ವೋ ಇಷ್ಟೆಲ್ಲ ಹುಡುಕಿದ್ದಾರೆ ಅಂತ. ಸೀರೆ ಒಂದು ಸೀರೆ ಕತೆ ಆಗೋಯ್ತಲ್ಲ. ಅಯ್ಯಮ್ಮ ಸ್ಟಾಫ್ ಇಲ್ಲ ಅಂದ್ರೆ ಏನು ಮಾಡೋದು? ಅಷ್ಟು ಹುಡುಕಿ ಒಂದು ಸೀರೆ ಸೆಲೆಕ್ಟ್ ಮಾಡೋದು. ಎಲ್ಲ ಇಟ್ಕೊಟ್ಟಿದ್ದೀವಿ. ಸಿಕ್ಕಿದ್ರೆ ಇಲ್ಲ ಅಂದ್ರೆ ತಿರ್ಗಾ ಯಾವ ಕಲೆಕ್ಷನ್ಸ್ ಇಲ್ಲ, ಎಲ್ಲ ಕೊಟ್ಟಿದ್ದಾರೆ ಇವಾಗ ವರಮಹಾಲಕ್ಷ್ಮಿ ಸೇಲ್ ಅಂದ್ಬಿಟ್ಟು. ಫೆಸ್ಟಿವ್ ಸೀಸನ್ ಇದ್ದಿದ್ದರಿಂದ 50% ಆಫ್ ಬಿಟ್ಟಿದ್ರು. ನಮಗೆ ಮೆಸೇಜಸ್ ಬರ್ತಾನೆ ಇತ್ತು, ಟೈಮ್ ಇಲ್ದಿರೋದ್ರಿಂದ ಹೋಗಿರಲಿಲ್ಲ. ದೇವ್ರು ಬಿಡ್ಸೋದಕ್ಕೆ ಚೆನ್ನಾಗಿರುತ್ತಾ? ನೆರಿಗೆ ಎಲ್ಲ ಚೆನ್ನಾಗಿ ಬರುತ್ತಾ? ಬಾಡಿ ಫುಲ್ ಸೇರಿ ಇದೆ ಥರ ಬರುತ್ತೆ. ಓಕೆ. ಬಾರ್ಡರ್ ದೊಡ್ಡದಿದೆ, ಗೋಲ್ಡ್ ಚೆನ್ನಾಗಿದೆ. ಸುದರ್ಶನಲ್ಲಿ ಯಾವಾಗಲೂ ಆನ್ MRP 10% ಡಿಸ್ಕೌಂಟ್ ಇರುತ್ತೆ. ಆ ಆಫರ್ ಮಾತ್ರ ನಾವು ಗ್ರ್ಯಾಬ್ ಮಾಡಲಿಕ್ಕಾಯಿತು. ಬಟ್ ನಾವು ಅಮ್ಮನಿಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಹೆಂಗೆ ಸ್ಯಾರಿ ತೆಗಿಬೇಕು ಅಂದ್ಕೊಂಡಿದ್ವು ಅದೇ ಥರನೇ ಕಲೆಕ್ಷನ್ ನಮಗೆ ಸಿಕ್ತು. ಸೊ ಸ್ಯಾರಿ ಸ್ಯಾಟಿಸ್ಫೈಡ್ ಆ್ಯಂಡ್ ವಿ ಆರ್ ಹ್ಯಾಪಿ. ನಮ್ಮ ಮಲ್ಲೇಶ್ವರಮಲ್ಲಿ ಹ್ಯಾಪ್ನಿಂಗ್ ಪ್ಲೇಸ್ ಅಂದ್ರೇ ಮಲ್ಲೇಶ್ವರಂ 8th ಕ್ರಾಸು, ಅಂದರೆ ಶಾಪಿಂಗಿಗೆ ತುಂಬ ಫೇಮಸ್ಸು. ಬಟ್ ಇವಾಗಿನ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸ್ಟ್ರೀಟ್ ಶಾಪ್ ಮಾಡೋಂಗಿಲ್ಲ ಅಂತ ಇದೆಯಲ್ಲ. ಸೊ ಅದನ್ನು ಕೇಳಿ ಸ್ವಲ್ಪ ಬೇಜಾರಾಯಿತು. ನೋಡೋಣ ಹೇಗಿದೆ, ಅದೇ ಶಾಪ್ಗಳಿದೆಯಾ ಅಥವಾ ಚೇಂಜಸ್ ಏನಾದರೂ ಆಗಿದೆಯಾ. ನಾವು ಎಕ್ಸ್ಪ್ಲೋರ್ ಮಾಡಿದ ಪ್ರಕಾರ 8th ಕ್ರಾಸಲ್ಲಿ ಸ್ವಲ್ಪ ಶಾಪ್ಗಳನ್ನ ಹಾಕೊಳ್ಳೋದು ಬಿಟ್ಟಿದ್ದಾರೆ. ಈ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ಜನಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ತಿದೆ. ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟಲ್ಲಿ ಜನಗಳಿಲ್ಲ ಅಂದರೆ ಅದು ಮಲ್ಲೇಶ್ವರಂ ಅನಿಸ್ಕೊಳ್ಳಲ್ಲ. ಒಂದು ಸಾಕು ಗಣೆ. ದಾಳಿಂಬ್ರೆ ಅಲ್ವಾ, ಇರಲಿ ಬಿಡು. ಫಸ್ಟ್ಲಿ ನಾನು ಪೊಮೊಗ್ರಾನೇಟ್ ಮತ್ತು ಪೈನಾಪಲ್ 2 ಪರ್ಚೇಸ್ ಮಾಡಿಕೊಂಡೆ ಹಬ್ಬಕ್ಕೆ ಅಂತ. ಪೊಮೊಗ್ರಾನೇಟ್ ಪ್ಲೇಟಿಗೆ 100 ಇತ್ತು ಆ್ಯಂಡ್ ಪೈನಾಪಲ್ ಪೇರ್ 100 ಇತ್ತು.
ಆ್ಯಂಡ್ ಅದಾದಮೇಲೆ ಬಳೆಗಳು ನೋಡಿದೆ. ಬಳೆಗಳ ಪ್ರೈಸ್ ಅಷ್ಟು ಸ್ಯಾಟಿಸ್ಫೈಡ್ ಆಗಿರಲಿಲ್ಲ. ಸೊ ಅದಾದಮೇಲೆ ನಾವು ಆಫೀಸ್ ವೇರ್ಗೆ ಅಂತ ಶೂಸ್ ನೋಡ್ತಾ ಇದ್ವಿ. ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತೇಳಿ ಶೂಸ್ ನೋಡ್ತಾ ಇದ್ದೀವಿ. ಈ ಶಾಪಲ್ಲಿ ನಾನು 2 ಪೇರ್ ಶೂಸ್ ಮತ್ತು 1 ಸ್ಯಾಂಡಲ್ ತೊಗೊಂಡೆ. ಇದು ಮೂರಕ್ಕೂ ಸೇರಿ 3 ಪೇರಿಗೆ 870 ಪೇ ಮಾಡಿದ್ದೀವಿ. ರೀಸನಬಲ್ ಅನ್ನಿಸ್ತು. ನಿಮಗೇನಾದರೂ ಮಲ್ಲೇಶ್ವರಮಲ್ಲಿ ಸ್ಯಾಂಡಲ್ ತೊಗೋಬೇಕು, ಶೂಸ್ ತೊಗೋಬೇಕು ಅಂದರೆ ಈ ಶಾಪ್ನ ರೆಫರ್ ಮಾಡ್ತೀನಿ ನಾನು. ಡೆಫಿನೆಟ್ಲಿ ಒಂದ್ಸಲ ಚೆಕ್ ಮಾಡ್ಬೋದು. ಇದು ಅಯ್ಯಪ್ಪ ಟೆಂಪಲ್ ಇದೆಯಲ್ಲ, ಆ ರೋಡಲ್ಲಿದೆ. ಇವೆಲ್ಲ ಸಿಪ್ಪೆ ಸುಳ್ದಿರೋದ ಮೇಲ್ಗಡೆ ಮೊಗ್ಗಂತವ್ ತಮ್ಮ, ಒಬ್ಬಂತ ಕೊಡಿ. ಅದು ಮುಂದೆ ಒಂದು ಐತೆ ನೋಡು. ಅದಲ್ಲ ಅದಲ್ಲ, ಹಾಂ ಅದೊಂದು ಅಲ್ಲಿ ಮುಂದೆಗಡೆ ಒಂದು ಐತೆ. ಹಾಂ ಅದು ನೋಡು ಚೆನ್ನಾಗಿತ್ತ ಅಂತ. ಸಿಗ್ನಲ್ ಪಕ್ಕದಲ್ಲೇ ತಾವರೆ ಹೂವು ಹಾಕ್ಕೊಂಡಿದ್ದಾರೆ, ಅದ್ರ ಜೊತೆ ತುಳಸಿ ಹಾರ ಎಲ್ಲ ಹಾಕ್ಕೊಂಡಿದ್ದಾರೆ. ಕ್ವೈಟ್ ಆಪೋಸಿಟೆಡ್ ಡೈಲಿ ಯೂಸಿಗೆ ಬೇಕಾಗಿರೋವಂಥ ಐಟಮ್ಸ್ ಎಲ್ಲ ಇಟ್ಕೊಂಡಿರೋವಂಥ ಅಂಗಡಿ ಇದೆ. ವೆರೈಟೀಸ್ ಆಫ್ ಬ್ಯಾಗ್ಸ್, ಕ್ಲಿಪ್ಸ್, ಹೇರ್ ಬ್ಯಾಂಡ್, ರಿಬ್ಬನ್ಸು, ಸಾಕ್ಸು, ಲಿಪ್ ಬಾಮ್ಸು, ಐಲೈನರು, ಲಿಪ್ ಲೈನರು ಆ್ಯಂಡ್ ಟ್ರೆಂಡಿ ಆಗಿರೋವಂಥ ಜ್ಯುವೆಲ್ಸ್ ಎಲ್ಲ ಇದೆ. ಯು ಕ್ಯಾನ್ ಚೆಕ್ ಇಟ್ ಔಟ್. ನನ್ನ ಹತ್ರ ಆಲ್ರೆಡಿ ಈ ಥರದ್ದೆಲ್ಲ ಸ್ಟಾಕಲ್ಲಿ ಇರೋದ್ರಿಂದ ನಾನೇನು ಪರ್ಚೇಸ್ ಮಾಡಲಿಲ್ಲ ಜಾಸ್ತಿ. ಮೆಹಂದಿ ಮತ್ತು ಸ್ಮಾಲ್ ಜ್ಯುವೆಲ್ಸ್ ಬರುತ್ತೆ, ಅದನ್ನು ತೊಗೊಂಡೆ. ಇದಾದಮೇಲೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜಾ ಸಾಮಗ್ರಿಗಳು ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಪ್ರತಿಯೊಂದು ಐಟಮು ಈ ಶಾಪಲ್ಲಿದೆ. ಈ ಶಾಪ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಮಲ್ಲೇಶ್ವರಂ ಹೋದರೆ ನೀವು ಈ ಫೆಸ್ಟಿವ್ ಟೈಮಿಗೆ ಈ ಶಾಪ್ನ ಮ್ಯಾಂಡೇಟ್ರಿ ವಿಸಿಟ್ ಮಾಡಲೇಬೇಕು. ತುಂಬ ರೀಸನಬಲ್ ಪ್ರೈಸಸಲ್ಲಿದೆ ಆ್ಯಂಡ್ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ. ಎಲ್ಲ ಐಟಮ್ಸ್ ಹತ್ರನೂ ಪ್ರೈಸಸ್ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ, ಮೆಸ್ಸಿ ಆಗಬಾರ್ದು ಜನಕ್ಕೆ ಅಂತ. ಅದೇ ಅಲಂಕಾರಕ್ಕೆ ಬೇಕಾಗಿರೋವಂಥ ಐಟಮ್ಸ್ ಆಗಿರ್ಬೋದು ಅಥವಾ ಪೂಜೆಗೆ ಬೇಕಾಗಿರೋವಂಥದ್ದಾಗಿರ್ಬೋದು, ಮಡ್ಲಕ್ಕಿ ಕೊಡೋವಂಥ ಐಟಮ್ಸ್ ಆಗಿರ್ಬೋದು ಆ್ಯಂಡ್ ನಾವು ಡೆಕೋರೇಷನಿಗೆ ಬೇಕಾಗಿರೋವಂಥ ಐಟಮ್ಸ್ ಆಗಿರ್ಬೋದು. ಸಪ್ರೇಟ್ ಬೇಕಾ? ಹೌದು, ನಾನು ಅಷ್ಟೇ ಇರೋದು. ಇದೇ ಕಾಣಲ್ಲ, ಇದೊಂದಿದೆ ನೋಡಿ. ಗೋಮಾತೆ ಚಕ್ರ ಅದೆಲ್ಲ ಅದೆರಡು ಕಾಣಾಗಿರುತ್ತವ. ಇದೆಲ್ಲ ಅದು ಗೌರಿ ಭಾಗ್ಯನಕ್ಕಿ ಅದು ಸೇಮಾ? ಇತ್ತಗಳೇ ಎಲ್ಲ ಚೆನ್ನಾಗಿದೆ. ಅದು ದೊಡ್ಡದು, ಇದು ಸಣ್ಣದು. ಅಮ್ಮ ಇದು ಸ್ಟಾಕ್ ಇತ್ತು ಅಂತ ಸ್ಟಿಲ್ ತಗೊಳ್ಳೋಣ. ಯಾವ್ದಾರು ಇದೆ ತಗೋ. ಅಲ್ಲ ಸೇಮ್ 20 ರೂಪೀಸ್ ಡಿಫ್ರೆನ್ಸ್, ಅದನ್ನೇ ತಗೋಬರುತ್ತೆ. ಬಟ್ ಇದ್ರಲ್ಲಿ ಜಾಸ್ತಿ ಇಲ್ಲ, ಇವು ಒಂದು ಸ್ವಲ್ಪ ಜಾಸ್ತಿ ಇಲ್ಲ. ಹೌದಾ? ಸರಿ ತಗೋ. ಇದೊಂದು ಬೇಕಲ್ಲ ಗೆಜ್ಜೆ ವಸ್ತ್ರ, ಒಂದು ಸಾಕಲ್ಲ? ಅದು ಶ್ರೀಗಂಧ ಅದೇನದು? ನಾಮ ಅಲೈಕ್ ನೋಡಿದ್ರೆ ಗಂಧದ್ದು ಟ್ಯಾಬ್ಲೆಟ್ಸ್ ಥರ. ಪೇಸ್ಟ್ ಎಲ್ಲಿದೆ? ಇದಾ? ಇದಾ? ಇದು ಇದೆ ತಗೋ. ಅದಕ್ಕೆ ಕೆಮಿಕಲ್ ಏನಿರಲ್ಲ ಅಲ್ವಾ? ಕೆಮಿಕಲ್ಸ್ ಏನಿಲ್ಲ.
ಇದು ಅಡಿಕೆ ತಗೋ, ಬಟ್ಲು ಅಡಿಕೆ. ಇದರಲ್ಲಿ ಐತೆ ಅನ್ಸುತ್ತೆ. ಇದೇನಿದು? ಜವಾದು ಪೌಡರ್. ಜಾವತ್ ಪೌಡರ್ ಇದು ತಗೋ. 2 ತಂಡ ಒಂದು ಅದು ಅದಲ್ಲ ಅಷ್ಟೇ ಓಪನ್ ಆಗಿತ್ತು ಅದಕ್ಕೆ. ಇತ್ತಂಡ ಅಮ್ಮ. ಗಂಗಾ ಅದು ಬೇಡವ ಆಯ್ತು. ಗಂಗಾ ವಾಟ್ರು ಆಯ್ತಾ? ವಾಟ್ ಇಸ್ ದಿಸ್? ಯಾ ತಾಳಿ ಕಟ್ಟೋದು ಬಿಟ್ಟಿದ್ದು. ಇಲ್ಲ, ನಾವೇ ಮಾಡೋಣ ಬಿಡೋದು. ಇದು ಅರ್ಶಿನ ಕುಂಕುಮ ಕೊಡೋರಿಗೆ ಈ ಥರ ಕೊಡೋಣ. ಇದೆಲ್ಲ ವೇಸ್ಟು ಇದೆ, ಯಾರು ಮಾಡ್ಕೊಳಲ್ಲ. ಇಲ್ಲಾಂದ್ರೆ ಈ ಥರ ಕೊಡೋಣ. ಬೇಡ ಬಿಡಿ, ಅಷ್ಟೇ ಕುಂಕುಮ ಕೊಟ್ಟರೆ ಆಯ್ತು. ಕರ್ಪೂರ ತಗೊಂಡು ಈಗ ನಾಳೆ ಹೋಗ್ಬಿಟ್ಟು ನೋಡಿ, ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬಂದಾಗ ತಗೊಂಡು ಕೊಡು. ಅದು ಇಟ್ಕೊಂತೀನಿ ಬ್ಯಾಗ್. ಅಡಿಕೆ ಇದಾವಂತ ಬೇಡ. ಇದು ಇಡಬೇಕು. ಅದೆಂತ? ಹಾಂ, ಅದು ಬೇಡ, ಪ್ಲೇನ್ ಇಲ್ಲ ಅಲ್ಲ? 300. ಇದೇ ತಗೊಬೋದು. ಪ್ಲೇನ್ ಇಲ್ಲ. ಇದು ಸಿಂಗಲ್ ತಗೋಬೋದಲ್ವಾ ಬಾಕ್ಸು? ಇದು ರಂಗೋಲಿ ಆಗ್ಬೋದು. 2 ತಾನು ಹಾಂ, ಇದೆಲ್ಲ 20 ರೂಪಾಯಿ. 2 ಬೇಕಾ? ಕಟ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ಪೈಸಸ್ ಎಲ್ಲ 20 ರುಪೀಸ್ ಪರ್ ಪ್ಯಾಕೆಟ್ ಇತ್ತು. ಯಾವುದೇ ಸ್ಪೈಸಸ್ ತೊಗೊಂಡ್ರು 1 ಪ್ಯಾಕೆಟ್ಗೆ 20 ರುಪೀಸ್ ಅಂತ ವರ್ತ್ ಅನಿಸ್ತು. ಈ ಥರ ಒಂದು ಸ್ವಲ್ಪ ಫೆಸ್ಟಿವಲ್ ಅಥವಾ ಫಂಕ್ಷನ್ಗಳಿಗೆ ಬಲ್ಕಾಗಿ ತೊಗೊತಾ ಇರ್ಬೇಕಂದ್ರೆ ಈ ಥರ ಪ್ಲೇಸಸ್ ಆ್ಯಪ್ಟ್ ಅಂತ ಹೇಳ್ಬೋದು. ಚಕ್ಕೆ ಚಕ್ಕೆ ಒಂದು ಚಕ್ಕೆ ಐತಾ? ಐತೆ ಹಿಟ್ಟ. ಲವಂಗ ಐತಾ? ಲವಂಗ 1 ತಗೋ, ಜೀರಿಗೆ 2 ತಗೋ. ಜೀರಿಗೆ ಇದು ತಗೋ. ಅಜ್ವೈನ್ ಬೇಕು ಅನ್ಸುತ್ತಮ್ಮ, 2 ಕೊಟ್ಬಿಡಿ. ಇದು ಬೇಕಾ? ಇದು ಬೇಡ. ಪಲಾವ್ ಮೆಂತ್ಯ ಮೆಂತ್ಯ ಐತೆ ಕಣಕ್ಕ? ಇಲ್ಲ, ಒಂದು ಬಾಕ್ಸ್ ಫುಲ್ ಐತೆ. ಹೌದಾ? ನಂಗೆ ಗೊತ್ತಿರೋ ಪ್ರಕಾರ ಇತ್ತು. ಇದು ಬೇಕಾ? ಅದು ಕಸ್ತೂರಿ ಮೆಥಿ ಇದೆಯಲ್ಲ, ಫ್ಲವರು ಒಂದು ತಗೊಂಡು ಒಂದು ಸೋಂಪಿದೆ. ಇದು 3 ಒಂದೊಂದು. ಇದು ಬೇಡ ಅನಿಸುತ್ತೆ. ಬೇಡವಾ? ಅದರಲ್ಲಿ ಇದೆಯಲ್ಲ, ಆಯ್ತು. ಇಲ್ಲ ಇದನ್ನೇ ತಗೊಂಡ್ಬಿಡೋದು. ಅಲ್ಲ ಇದು ತಗೋ, ಹೆಂಗೆ ಕರುತ್ತೆ ಇದನ್ನಕ್ಕಲ್ಲ. 20 ರೂಪಾಯಿ. ಇದು 2 ಹಾಕಿ. ಇದೊಂದು ಹಾಕಿ. ಇಲ್ಲಿ ವೆರೈಟೀಸ್ ಆಫ್ ಉಪ್ಪಿನಕಾಯಿನೂ ಇಟ್ಟಿದ್ರು, ಅದನ್ನು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಬಟ್ ಆಲ್ರೆಡಿ ನಮ್ಮ ಮನೇಲಿ ಉಪ್ಪಿನಕಾಯಿ ಇದ್ದಿದ್ದರಿಂದ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇಲ್ಲಿ ಶಾರ್ಟ್ಸ್ಗಳಾಗಲಿ ಆ್ಯಂಡ್ ಸ್ಯಾರಿಗಳು ಆ್ಯಂಡ್ ಬೆಡ್ಶೀಟು, ಬೆಡ್ ಕವರ್ಸು, ಪಿಲ್ಲೋ ಕವರ್ಸು ಆ್ಯಂಡ್ ಟವಲ್ಸ್ ಆಗಲಿ ಎಲ್ಲ ಕಲೆಕ್ಷನ್ನು ಇಟ್ಟಿದ್ದಾರೆ. ಕಿಡ್ಸ್ ವೇರ್ ಇಟ್ಟಿದ್ದಾರೆ, ನೈಟ್ಸ್ ವೇರ್ ಇಟ್ಟಿದ್ದಾರೆ. ಅಲ್ಲ, ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಸೀರೆ. ಪಿಂಕ್ ಕಲರ್ ಚೆನ್ನಾಗೈತೆ. ಲೆಂತ್ ಸಕ್ಕತ್ತಿದೆ ಅಲ್ಲ. ಆ್ಯಂಡ್ ಇಲ್ಲಿ ನಮಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಕಾಟನ್ ಸ್ಯಾರೀಸ್. ಸಕ್ಕತ್ತಾಗಿದೆ ಮೆಟೀರಿಯಲ್ಸ್ ಮಾತ್ರ. ನೀವು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಲೇಬೇಕು. ಜಸ್ಟ್ ಅರೌಂಡ್ 750 ರುಪೀಸ್ ಇದೆ. ಈ ಮೆಟೀರಿಯಲ್ ತುಂಬ ಸಾಫ್ಟ್, ಕಾಟನ್ ಮಾತ್ರ ಪ್ಯೂರ್ ಕಾಟನ್ ಇದೆ. ಇದು ನೋಡು, ಎಲ್ಲೋ ನಾವು ಅವಾಗ ಎಷ್ಟು ಹುಡುಕ್ತೋ ಅಲ್ವಾ ವಿಧ. ಅದೊಂದು ಇದಕ್ಕೆ ಆಗಲಿಲ್ಲ. ಯಾರಾದರೂ ನೆಕ್ಸ್ಟು ಸ್ಯಾರೀಸ್ ಕಾಟನ್ನು ಇದ್ದಾರೆ. ಚೆನ್ನಾಗಿತ್ತು ನೋಡಿಲ್ಲ. ಮದುವೆಗೆಲ್ಲ ಹುಡ್ಕೋರಿದ್ರೆ ಬಂದು ತೊಗೊಬೋದು. ಇದು 750. ಅವಾಗ ನಾನು ಎಷ್ಟು 1000 ಸಮಥಿಂಗ್ ಕೊಟ್ಟೆ ಅದಕ್ಕೆ.
ಇದು ತಗೋಬೋದು ನೋಡಿ. ಕಾಟನ್ ಸ್ಯಾರಿ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ವೆರೈಟೀಸ್ ಆಫ್ ಕಲರ್ಸ್ ಇದೆ ಆ್ಯಂಡ್ ಪ್ಯೂರ್ ಕಾಟನ್ ಅಂತ ಅನ್ನಿಸ್ತು ನಮಗೆ. ಆ್ಯಂಡ್ ರೀಸನಬಲ್ ಪ್ರೈಸಲ್ಲಿ ಕೂಡ ಇದೆ. ನಾನು ಮದುವೆ ಟೈಮಲ್ಲಿ, ನನ್ನ ಸಿಸ್ಟರ್ ಮದುವೆ ಟೈಮಲ್ಲಿ ಇದೇ ಕಾಟನ್ ಸ್ಯಾರಿ ತುಂಬಾ ಹುಡುಕಿದ್ದೆ ಹಳದಿ ಫಂಕ್ಷನಿಗೆ. ಸೊ ಅರೌಂಡ್ 1300 350 ಕೊಟ್ಟಿದ್ದೆ. ಆರಾಮಾಗಿ ಇಲ್ಲೇ ಬಂದು ನೋಡ್ಬೋದಾಗಿತ್ತು. ವೈಟ್ ಕಾಂಬಿನೇಷನಲ್ಲೂ ತುಂಬ ವೆರೈಟೀಸ್ ಇದೆ. ಆ್ಯಂಡ್ ಕಾಟನ್ ಜೊತೆಗೆ ಬೇರೆ ಟಿಶ್ಯೂ ಫ್ಯಾಬ್ರಿಕ್ ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಡೈಲಿ ವೇರ್ಸಿಗೆ ಸ್ಯಾರೀಸ್ ಕೂಡ ಇಲ್ಲಿ ಅವೈಲಬಲ್ ಇದೆ. 300 200 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ ಸ್ಯಾರಿ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಇವಾಗ ಸ್ಯಾರಿ ಮೈಂಡಲ್ಲೇ ಇರಲಿಲ್ಲ ತೊಗೋಬೇಕು ಅಂತ. ಕಾಟನ್ ಸ್ಯಾರಿ ನೋಡಿ ಅದ್ರ ಪ್ಯೂರಿಟಿ ನಮಗೆ ಬಿಟ್ಟೋಗೋಕ್ಕೆ ಮನಸ್ಸಾಗಲಿಲ್ಲ. ಹೆಣ್ಮಕ್ಳು ಹಂಗೆ ಅಲ್ವಾ, ಸ್ಯಾರಿ ಏನಾದರೂ ಚೆನ್ನಾಗಿರೋದು ಸಿಕ್ಕಿದ್ರೆ ಆ ಟೆನಿಕಷ್ಟು ತೊಗೋತೀವಿ. ಹಾಗೆ ಹೊರಗಡೆ ಬಂದರೆ ಅಲ್ಲಿ ಡೆಕೋರೇಟ್ ಮಾಡಲಿಕ್ಕೆ ಅಂದರೆ ತೋರಣಗಳನ್ನ ಹಾಕಿದ್ರು. ನನಗೆ ಫಸ್ಟ್ ಆಫ್ ಆಲ್ ಈ ಥರ ಆರ್ಟಿಫಿಷಿಯಲ್ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಇದು ಲಾಂಗ್ ಲಾಸ್ಟಿಂಗ್ ಯೂಸ್ ಮಾಡ್ಬೋದಲ್ವಾ ಅಂತ ಇದು ಒಂದು ಪೇರ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ದೇವ್ರ ಮನೆಗೆ ಚೆನ್ನಾಗಿರುತ್ತೆ ಅಂತ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಬ್ರೈಟಾಗಿದೆ ಆ್ಯಂಡ್ ಗ್ರೀನ್ ಕಲರ್ ಮಿಕ್ಸ್ ಆಗಿದೆ. ವೈಟ್ ಪಿಂಕು ಕಾಂಬಿನೇಷನ್ ನಮ್ಗೆ ಇಷ್ಟ ಆಯಿತು. ಸೊ ಇದು ಒಂದು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು 2 ಸೇರಿ ಅಂದರೆ ಒಂದು ಪೇರ್ ಸೈಡ್ಗೆ ಹಾಕುವಂಥ ತೋರಣ, ಒಂದು ಸೆಂಟ್ರಲ್ಲಿ ಹಾಕುವಂಥ ತೋರಣ, ಇದೆರಡು ಸೇರಿ 1030 ಹೇಳಿದ್ರು. ನಾವು 1000 ರೂಪೀಸ್ ಪೇ ಮಾಡಿದ್ವಿ. ಫೆಸ್ಟಿವಲ್ ಸೀಸನ್ ಅಲ್ವಾ, ಸೊ ಒಂದು 300-400 ಜಾಸ್ತಿನೇ ಹೇಳಿರ್ತಾರೆ. ಬಟ್ ಈ ಮೆಟೀರಿಯಲ್ ಚೆನ್ನಾಗಿದೆ, ಅಂದರೆ ಕ್ಲಾತ್ ಮೆಟೀರಿಯಲಲ್ಲಿ ಮಾಡಿರೋದು. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಕ್ವಾಲಿಟಿ ವೈಸ್, ಮೆಟೀರಿಯಲ್ ವೈಸ್ ಆ್ಯಂಡ್ ಕಲರ್ ಕಾಂಬಿನೇಷನ್ ವೈಸ್ ಇಷ್ಟ ಆಯಿತು, ತೊಗೊಂಡ್ವಿ. ಈ ಪ್ರೈಸ್ ಕೇಳಿದ್ರೆ ನಮ್ಮಮ್ಮ ಪಕ್ಕ ಬೈತಾರೆ. ಸೊ ಪ್ರೈಸ್ ಹೇಳ್ದಿರೋ ಥರ ಮ್ಯಾನೇಜ್ ಮಾಡುವ. ಸೊ ಇಲ್ಲಿಗೇ ಆಲ್ಮೋಸ್ಟ್ 7:30 ಆಗಿತ್ತು. ವಿ ವರ್ ಎಕ್ಸಾಸ್ಟೆಡ್ ರಿಯಲಿ. ವಿ ವರ್ ಹಂಗ್ರಿ ಆಲ್ಸೋ. ಅಂದರೆ 6 o'clock ನಮ್ಮ ಟೈಮಿಂಗ್, ಡಿನ್ನರ್ ಟೈಮಿಂಗ್ ಆಗಿರೋದ್ರಿಂದ ಟೈಮ್ ಮೀರ್ತಾ ಇದೆ. ಎನರ್ಜಿ ಲಾಸ್ ಆಗ್ತಾಯಿತ್ತು. ಆದರೂ ಪರವಾಗಿಲ್ಲ ಅಂತ ಶಾಪಿಂಗ್ ಕಂಟಿನ್ಯೂ ಮಾಡಿದ್ವಿ. ಅಫ್ಕೋರ್ಸ್ ನಮಗಿಷ್ಟ ಆಗಿದ್ದಂಥ ಕಾಟನ್ ಸ್ಯಾರಿ ತೊಗೊಂಡು ಮನೆಗೆ ಅಂದರೆ ಪೂಜೆಗೆ ಬೇಕಾಗಿರೋಂಥ ಪೂಜಾ ಸಾಮಗ್ರಿಗಳು, ಡೆಕೋರೇಟಿವ್ ಐಟಮ್ಸ್ ಜೊತೆಗೆ ರಂಗೋಲಿ ಆ್ಯಂಡ್ ಸ್ಪೈಸಸ್ಸು ಇದೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ. ಇದಕ್ಕೆ ನಮಗೆ ಅರೌಂಡ್ 1680 ಏನೋ ಪೇ ಮಾಡಿದ್ವಿ. ರೀಸನಬಲ್ ಪ್ರೈಸ್ ಅನಿಸ್ತು ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಥರ ಪರ್ಚೇಸ್ ಮಾಡಿದ್ದಕ್ಕೆ ಲಕ್ಷ್ಮಿ ಕಾಯಿನ್ ಕೂಡ ಕೊಟ್ಟಿದ್ರು ಶಾಪವರು. ಇದು ಗಜಲಕ್ಷ್ಮಿ ಮಹಲ್ ಅಂತ 8th ಕ್ರಾಸ್ ಹತ್ರ ಇದೆ. ಸೊ ಆ್ಯಸ್ ಯು ಆಲ್ ನೋ, ಯೂಟ್ಯೂಬಿಗೆ ನಾವು ಹೊಸಬ್ರು, ಯಾವುದೂ ಪ್ರಮೋಷನ್ ಅಂತೂ ಮಾಡ್ತಾ ಇಲ್ಲ. ನಮಗೆ ಎಲ್ಲೆಲ್ಲಿ ಯಾವ ಕಲೆಕ್ಷನ್ ಸಿಕ್ತು ಅಥವಾ ಯಾವುದಾದ್ರೂ ಇಷ್ಟ ಆದರೆ ಈ ವಿಡಿಯೋದಲ್ಲಿ ಹಾಕಿರ್ತೀವಿ ಅಷ್ಟೇ. ಇದಾದಮೇಲೆ 8th ಕ್ರಾಸಲ್ಲಿರೋ ದೇವಸ್ಥಾನ, ಅಮ್ಮನಿಗೆ ಅಲಂಕಾರ ಪೂಜೆ ಮಾಡ್ತಿದ್ರು, ಅದನ್ನೊಂದು ಸ್ವಲ್ಪ ನೋಡಿಕೊಂಡು ಒಳಗಡೆ ಹೋಗಲಿಲ್ಲ. ಆಬ್ವಿಯಸ್ಲಿ ಇಲ್ಲೆಲ್ಲ ಓಡಾಡಿರ್ತೀವಲ್ಲ, ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ. ಸೊ ಆನ್ ದಿ ವೇ ರಿಟರ್ನ್ ಆಗಬೇಕಾದ್ರೆ ಕಡಲೆಕಾಯಿ ಸಿಕ್ತು. ಹಸಿ ಕಡಲೆಕಾಯಿ ನಾವು ಅಮ್ಮಂಗೆ ಇಷ್ಟ ಅಂತ ಒಂದು ಸೇರು ಅಂತಾರೆ, ಅದು ಒಂದು ಸೇರು ತೊಗೊಂಡು, ಒಂದು ಸೇರಿಗೆ 50 ರೂಪೀಸು. ಸೊ ಅದು ಒಂದು ಸಾಕು ಅಂತ ಅದೊಂದು ತೊಗೊಂಡು ಮನೆಗೆ ವಾಪಸ್ಸಾದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 9-9:30 ಆಗಿತ್ತು. ಮನೆಗೆ ಬಂದು ಇಮಿಡಿಯೇಟ್ ಫ್ರೆಶಪ್ ಆಗಿ ಊಟ ಮಾಡಿ ಹಬ್ಬ ಮಾಡೋಕ್ಕೆ ಬೇಕಾಗಿರೋಂಥ ಐಟಮ್ಸ್ ಮತ್ತು ಪ್ರೊಸೀಜರ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಇದೆ. ಸ್ಟೇ ಟ್ಯೂನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.